ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಒಂದು ಅದ್ಭುತ ಹಾಗೂ ವಿಚಿತ್ರ ವಿಷಯವೊಂದನ್ನು ತಿಳಿದುಕೊಂಡು ಬರೋಣ. ಕಾಣೆಯಾಗಿದ್ದ ಒಬ್ಬ ಮಹಿಳೆ 3 ದಿನಗಳ ನಂತರ ಬಾವಿಯಲ್ಲಿ ಪತ್ತೆಯಾಗಿದ್ದಾಳೆ. ಅವಳು ಹೇಳುವುದನ್ನು ಕೇಳಿದರೆ ಒಂದು ಕ್ಷಣ ಮೈಯೆಲ್ಲ ಜುಮ್ ಎನ್ನುವಂತೆ ಅನಿಸುತ್ತೆ. ಬನ್ನಿ ಹಾಗಾದರೆ ಆ ಒಂದು ಸಂಪೂರ್ಣ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಆಗಸ್ಟ್ 20ರಂದು ಕಾಣೆಯಾಗಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದು ಒಂದು ನೀರಿಲ್ಲದ ಬಾವಿಯಲ್ಲಿ. ಈ ಘಟನೆ ನಡೆದಿದ್ದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಎಂಬ ಗ್ರಾಮದಲ್ಲಿ ನಡೆದಿದೆ. ಈ ಮಹಿಳೆಯ ಹೆಸರು ಪಾರ್ವತಿ ವೀರಯ್ಯ ಕಲ್ಮಠ ಎಂದು ಗುರುತಿಸಲಾಗಿದೆ. ಮಹಿಳೆ ಬಿದ್ದಿದ್ದು ಗ್ರಾಮದಿಂದ 1.5 ಕಿಲೋಮೀಟರ್ ದೂರದ ಒಂದು ಬಾವಿಯಲ್ಲಿ. ಅವಳು ಬಿದ್ದು 2 ದಿನಗಳ ನಂತರ ಅವಳಿಗೆ ಪ್ರಜ್ಞೆ ಬಂದಿದೆ. ಆಗ ಅವಳ ನರಳಾಟ ಚೀರಾಟ ಕಂಡು ಅವಳನ್ನು ರಕ್ಷಿಸಿದ್ದಾರೆ. ಮನೆಯವರು, ಊರಿನವರು ಎಲ್ಲರೂ ಆಕೆಯನ್ನು ಹುಡುಕಿದ್ದಾರೆ. ಎಲ್ಲ ಸಂಬಂಧಿಕರಿಗೂ ಫೋನ್ ಮಾಡಿ ಕೇಳಿದ್ದಾರೆ. ಮನೆಯವರು ತುಂಬ ಚಿಂತಾಜನಕವಾಗಿ ಹೋಗಿದ್ದರು. 2 ದಿನಗಳವರೆಗೂ ಅವಳ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಮಹಿಳೆ ಬೆಳಗಿನ ಜಾವ 5 ಗಂಟೆಗೆ ಶೌಚಕ್ಕೆಂದು ಮನೆಯಿಂದ ಹೊರಗೆ ಬಂದಿದ್ದಾಳೆ. ಮಹಿಳೆ ಹೇಳುವ ಪ್ರಕಾರ ಅಪರಿಚಿತ ಮಹಿಳೆಯೊಬ್ಬಳು ಹಿಂದೆ ಬಂದು, ನೀನು ನನಗೆ ಬೇಕು, ನಿನ್ನ ಮಾಂಗಲ್ಯ ನನಗೆ ಬೇಕು, ಕೊಟ್ಟು ಬಿಡು, ನಿನ್ನ ಸರವು ತುಂಬ ಚೆನ್ನಾಗಿದೆ, ಕೊಟ್ಟು ಬಿಡು, ನಿನ್ನ ಕೈಬಳೆ ಕಾಲುಂಗರ ನನಗೆ ಬೇಕು, ಕೊಟ್ಟು ಬಿಡು ಎಂದು ಒತ್ತಾಯಿಸಿದ್ದಳಂತೆ. ಆಗ ಪಾರ್ವತಿಯು ಕೊಡಲು ನಿರಾಕರಿಸಿದ್ದಳಂತೆ. ಆದರೆ ಅಪರಿಚಿತ ಮಹಿಳೆ ಬಲವಂತವಾಗಿ ನನ್ನನ್ನು ಕಣ್ಣು ಮುಚ್ಚಿ ಕುತ್ತಿಗೆಯನ್ನು ಹಿಡಿದುಕೊಂಡು ನನ್ನ ಎಳೆದೊಯ್ದು ಆ ಬಾವಿಗೆ ನೂಕಿದ್ದಾಳೆ ಎಂದು ಪಾರ್ವತಿ ಕಲ್ಮಠ ಅವರು ಹೇಳಿದ್ದಾರೆ. ಅಲ್ಲಿಂದ ನನಗೆ ಏನಾಯಿತು, ನಾನು ಎಲ್ಲಿ ಬಿದ್ದಿದ್ದೇನೆ ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಆದರೆ 2 ದಿನಗಳ ನಂತರ ಮಹಿಳೆ ಆ ಮಳೆಯ ಹನಿಗಳು ಮುಖಕ್ಕೆ ಬಡಿದಾಗ ಅವಳಿಗೆ ಪ್ರಜ್ಞೆ ಬಂದಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಆಗ 3ನೇ ದಿನ ಜಮೀನು ಕೆಲಸಕ್ಕೆ ಎಂದು ಬಂದಿದ್ದ ವ್ಯಕ್ತಿಗೆ ಬಾವಿಯಿಂದ ಏನೋ ಶಬ್ದ ಕೇಳಿ ಬಂದಾಗ ಇಣುಕಿ ನೋಡಿದ್ದಾನೆ. ಆಗ ಮಹಿಳೆ ಇರುವುದು ಕಂಡು ಬಂದಿದೆ. ಈ ವಿಷಯವನ್ನು ಊರ ಜನಕ್ಕೆ ಸುದ್ದಿಯನ್ನು ಮುಟ್ಟಿಸಿದ್ದಾನೆ. ನಂತರ ಸ್ಥಳಕ್ಕೆ ಸ್ಥಳೀಯರು ಮತ್ತು ಪೊಲೀಸರು ಬಂದು ಆಕೆಯನಿಗೆ ತಿನ್ನಲು ಆಹಾರ ಮತ್ತು ಜ್ಯೂಸ್ ಕೊಟ್ಟು ಗಾಬರಿಯಾಗದಂತೆ ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ. ಆಗ ಮಹಿಳೆ ನನ್ನ ಮಾಂಗಲ್ಯ ಸರ, ಬಳೆ, ಕಾಲುಂಗರಗಳು ಎಲ್ಲಿ ಎಂದು ಕೇಳತೊಡಗಿದ್ದಾಳೆ. ಆದರೆ ಮಹಿಳೆ 3 ದಿನ ಉಪವಾಸವಿದ್ದ ಕಾರಣ ಏನೇನೋ ಮಾತನಾಡುತ್ತಿದ್ದಾಳೆ. ಪ್ರಜ್ಞೆ ಹೋಗಿದ್ದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾಳೆ ಎಂದು ಆಕೆಯನ್ನು ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಲು ಕರೆದುಕೊಂಡು ಹೋಗಿದ್ದಾರೆ. ಆದರೆ ಮಹಿಳೆ ಕಾಣೆಯಾಗಿರುವ ಬಗ್ಗೆ ಗದಗ ಜಿಲ್ಲೆ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ನೀರು ಇಲ್ಲದ ಕಾರಣ ಆಕೆ ಜೀವಂತವಾಗಿ ನಮಗೆ ಸಿಕ್ಕಿದ್ದಾಳೆ. ಅದು 60 ಅಡಿ ಆಳವಿರುವ ಬಾವಿಯಿಂದ ಮಹಿಳೆ ಬಚಾವಾಗಿದ್ದಾಳೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ಅಚ್ಚರಿಯ ವಿಡಿಯೋಗಳಿಗಾಗಿ ನಿಮ್ಮದೇ ಚಾನಲ್ ಆದ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.